ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು, ಊರಿಗೆ ಬಂದ್ಬಿಟ್ಟು ಅತ್ತಿಗುಪ್ಪೆ ಅಂತ ಅಂದ್ಬಿಟ್ಟು. ಈ ಮನೇಲಿ ನಮ್ಮ ಅಮ್ಮ ಇದ್ದಾರೆ ಮತ್ತು ನಮ್ಮ ಮಿಸಸ್ ಮಾಧವಿ ಅಂತ ಅಂದ್ಬಿಟ್ಟು, ತನು ಅಂತ ಅಂದ್ಬಿಟ್ಟು ನನ್ನ ಮಗಳು. ನನ್ನ ಹೆಸರು ತನುಜಾ ಬೀವಿ ಅಂತ. ನಮ್ಮ ಮನೇಲಿ ನಾನು, ಅಪ್ಪ, ಅಮ್ಮ ಮತ್ತು ಅಜ್ಜಿ ಇರೋದು. ಅಕ್ಕಂದಿರು 3 ಜನ ಅಕ್ಕಂದಿರಿದ್ರು, ಮದುವೆ ಆಗಿದ್ದಾರೆ. ಇವಾಗ ನಾನು ಮೈಸೂರು ಸೋಮಾನಿ ಕಾಲೇಜಲ್ಲಿ M.Com ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಪ್ಪಂಗೆ ಓದಿಸ್ಬೇಕು, ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ತುಂಬ ಆಸೆ ಇದೆ. ಅವ್ರ ಆಸೆ ನೋಡ್ಬಿಟ್ಟು ನಮಗೂ ಓದಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗಿದೆ. ಇವಾಗ M.Comಗೆ ಸೇರ್ಕೊಂಡ್ಮೇಲೆ ಬಸ್ಸಲ್ಲಿ 1 ಅವರ್ ಜರ್ನಿ. ಅಲ್ಲಿ ಕುವೆಂಪು ನಗರ ಅಲ್ಲೂ ಒಂದು ಬಸ್ ಹತ್ತಬೇಕು. ಅದೊಂದು ಟಾಸ್ಕ್ ಅಂತ ಅನ್ನಿಸ್ತು. ತುಂಬ ಕಷ್ಟ, ಮತ್ತು ಬೆಳಿಗ್ಗೆ ಹೊತ್ತು ಸೀಟ್ ಸಿಗೋಲ್ಲ. ಬಟ್ ನಾನು ಕಷ್ಟಪಟ್ಟು ಸೇರ್ಕೊಂಡಿದ್ದೀನಿ, ಇಷ್ಟಪಟ್ಟು ಸೇರ್ಕೊಂಡಿದ್ದೀನಿ. ನನ್ನ ಇಷ್ಟಕ್ಕೆ ಅಪ್ಪ ಅಮ್ಮ ಸೇರಿಸಿದ್ದಾರೆ. ಸೊ ಸೀಟ್ ಸಿಕ್ಕಿದ್ರೆ ಸಿಗಲಿಲ್ಲ ಅಂದರೆ ನಾನು 1 ಅವರ್ ಹೋಗಬೇಕು, ನಾನು ಓದಬೇಕು, ಬರಬೇಕು ಅನ್ನೋದೊಂದು ಟಾಸ್ಕ್. ಸ್ವಲ್ಪ ಎಜುಕೇಷನ್ ಚೆನ್ನಾಗಿದ್ರೆ ಮುಂದೆ ಅವರು ಹೆಂಗೆ ಇರಬೇಕು, ಏನಾಗ್ಬೋದು, ಏನಾದ್ರು ಒಂದು ಜಾಬ್ ಮಾಡ್ಬೋದಾ, ಅಥವಾ ನಮಗೆ ನೆಕ್ಸ್ಟ್ ಸಪೋರ್ಟ್ ಆಗ್ಬೋದಾ, ಇಲ್ಲ ನಮ್ಗೆ ಸಪೋರ್ಟ್ ಇಲ್ಲ ಅಂದ್ರೆ ಅವರಾಗೆ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ಏನು ನಿಂತ್ಕೋಬೋದಾ ಅನ್ನೋ ಒಂದು ಇದು. ತುಂಬ ಪ್ರೌಡ್ ಫೀಲ್ ಇದೆ ಅಪ್ಪನ ಬಗ್ಗೆ. ಬೆಳಿಗ್ಗೆ ನಾವು ರೆಡಿ ಆಯ್ತೀವಿ ಅಂತಂದರೆ ಅವ್ರು ಏನೇ ಕೆಲಸ ಮಾಡ್ತಿದ್ರು ತೋಟದಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದ್ಬಿಟ್ಟು ನನ್ನ ಡ್ರಾಪ್ ಮಾಡ್ತಾರೆ. ಯಾಕೆಂದರೆ ನಾನು ಇಲ್ಲಿ ಹೊರಟ್ರೆ 1.5 ಅವರ್ ಬೇಕು ನನ್ನ ಕಾಲೇಜ್ಗೆ ರೀಚ್ ಆಗೋಕ್ಕೆ. ಸೊ ಹಾಫ್ ಆನ್ ಅವರ್ ಅವ್ರು ಬ್ರೇಕ್ ಮಾಡಿ ನನ್ನ ಬಿಟ್ಕೊಡ್ತಾರೆ, ಮತ್ತೆ ಪಿಕಪ್ ಮಾಡ್ತಾರೆ. ಸಂಜೆ 5 ಗಂಟೆ 6:30 ಆದ್ರೂ ಬಂದು ಪಿಕಪ್ ಮಾಡ್ತಾರೆ. ಈಗ ದನಗಳು ಎಲ್ಲೋ ಇರ್ತೀವಿ 1-1/2 ಕಿಲೋಮೀಟ್ರಲ್ಲಿ, ಅವು ಕಟ್ಟಾಕಿ ಎಲ್ಲನೂ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಬೈಕ್ ತೊಗೊಂಡೋಗಿ ಇಲ್ಲಿಂದ ದೊಡ್ಡೊಬ್ಳಿಗೆ ಹೋಗಿ ಬಸ್ ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಥವಾ ಮುಂಚೆ ಆಗುತ್ತೆ, ಇಲ್ಲ ಅವಳು ಕಾಯಬೇಕು, ಇಲ್ಲ ನಾನು ಕಾಯಬೇಕು, ಹೆಂಗೋ ವ್ಯವಸ್ಥೆ ಮಾಡ್ಕೊಂಡು ಒಂಚೂರು ಹೆಚ್ಚು ಕಡಿಮೆ ಬಂದಿದ್ದೀವಿ ಇಲ್ಲಿ ಗಂಟೆ. ನನ್ನ ನೇಮು ಶಂಕರೇಗೌಡ ಅಂತ. ನಮ್ಮೂರು ನಿಲುವಾಗಿಲು. ನಮ್ಮ 4 ಜನ ನಮ್ಮ ಕುಟುಂಬದಲ್ಲಿ ನಾವಿರೋದು. ನಮ್ಮ ಮಿಸ್ಸಸ್ಸು ಹೇಮಾ ಅಂತ, ನಮ್ಮ ಮಗನು ಶ್ರೇಯಸ್ ಅಂತ, ಮಗಳು ಸ್ಫೂರ್ತಿ ಅಂತ. ನನ್ನ ಹೆಸರು ಸ್ಫೂರ್ತಿ. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ತುಮಸೂರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನಗೆ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅದನ್ನು ಅಪ್ಪನೂ ಕೂಡ ಓದು, ನಿನಗೆ ಏನು ಇಷ್ಟ ಇರುತ್ತೆ ಅದನ್ನೇ ಓದು ಅಂತ ಹೇಳಿದ್ದಾರೆ. ಅದನ್ನ ಬಗ್ಗೆ ಗುರಿ ಇಟ್ಕೊಂಡಿದ್ದೀನಿ. ಈಗ ಮಗಳು ಓದ್ತಿದ್ದಾಳೆ ಅಂದರೆ ಸ್ವಲ್ಪ ಭಾರಿ ಖುಷಿ ಇರುತ್ತೆ ನಮಗೆ. ಅದರಿಂದ ಹಿಂಗೆ ಮಾಡಿದೆ ಅಪ್ಪ, ಹಂಗೆ ಮಾಡಿದೆ ಅಂತ ಹೇಳಿದಾಗ ನಾವು ಇನ್ನೂ ಮುಂದೆ ಆಲೋಚನೆ ಮಾಡಿ ಮುಂದಿನ ಸ್ವಲ್ಪ ಬೆಳೆಸಬೇಕು ಅನ್ನೋದೊಂದು ಭಾರಿ ಇಷ್ಟವಾಗಿದೆ. ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಂಗೆ ಅಪ್ಪ ಅಂದರೆ ತುಂಬ ಇಷ್ಟ. ಮತ್ತು ನಾನು ಯಾವ್ದಾರು ಅಪ್ಪ ಈಗ ಇದು ಸ್ಕೂಲಿಂದ ಇದು ಬರ್ತಾಯಿದೆ, ಈ ರೀತಿ ಆಪ್ಷನ್ ಬರ್ತಾಯಿದೆ, ಇದಕ್ಕೆ ಸೆಲೆಕ್ಟ್ ಮಾಡೋಣ ಅಥವಾ ಇದನ್ನು ಮಾಡೋಣ ನಾವು, ನಮ್ಮ ಕೈಲಿ ಆಗುತ್ತೆ ಅಂತಂದರೆ ಎಲ್ಲದಕ್ಕೂ ಒಪ್ಕೊಂಡು ಆಯಿತು ಮಗಳೇ ಮಾಡು ನೀನು ಅಂತಂತಾರಲ್ಲ, ಅದೇ ನನಗೆ ತುಂಬ ಖುಷಿ. ನನ್ನ ಹೆಸರು ಸುರೇಶ್ ನಾಯಕ್ ಅಂತ ಅಂದ್ಬಿಟ್ಟು, ನಾನು ಮುಳ್ಳೂರು, ಗೌಡಗೆರೆ ಹೋಬಳಿ, ಹುಣಸೂರು ತಾಲೂಕು. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾರೆ, ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ. ಮಗಳು ಕ್ಯಾರ್ನಗರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಕಾಮರ್ಸ್ ತೊಗೊಂಡು PUC ಮಾಡ್ತಾಯಿದ್ದಾಳೆ. ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ನನ್ನ ಊರು ಮುಳ್ಳೂರು. ನನಗೆ PU ಮಾಡಬೇಕಿತ್ತು. ಯಾಕಂದರೆ ನೆಕ್ಸ್ಟು ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. PU ಬೇಕಿತ್ತು, ಬಟ್ ಅದರಲ್ಲಿ ಸುಮಾರು ಸೈನ್ಸ್ ಇತ್ತು, ಆರ್ಟ್ಸ್ ಇತ್ತು. ಬಟ್ ಕಾಮರ್ಸ್ ಏನೋ ಒಂಥರ ಇಷ್ಟ ಆಯಿತು, ಅದಕ್ಕೆ ಅದನ್ನ ತೊಗೊಂಡೆ. ಅಂದರೆ ನಾವು ಓದಬೇಕಾದ್ರೆ ಎಲ್ಲವ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಭಾರಿ ತಾತ್ಸಾರ ಇತ್ತು, ಓದೋಂಗಿಲ್ಲ ಮಕ್ಕಳು, ಈ ಥರ ಇದು ಮಾಡೋಂಗಿಲ್ಲ ಅಂತ. ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು, ಈಗ ಇಲ್ಲಿ ನಮ್ಮಲ್ಲಿ ಕಾಲೇಜು ಒಂದು ಇದಿಲ್ಲ, ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಇಲ್ಲ ಗೌಡಗೆರೆಗೆ ಹೋಗ್ಬೇಕು, ಬಸ್ಸಿನ ವ್ಯವಸ್ಥೆ ಇಲ್ಲ. ಈಗ ಕ್ಯಾರ್ನಗರದಲ್ಲಿದೆ, ಕ್ಯಾರ್ನಗರದಲ್ಲಿ ಈಗ ಬಸ್ಸಿನ ವ್ಯವಸ್ಥೆ ಇದೆ. 7:15 ಹೋಗ್ತಾರೆ, ಮತ್ತು 4 ಗಂಟೆಗೆ 3:15 ಕ್ಲಾಸ್ ಬಿಡ್ತದೆ, 4 ಗಂಟೆಗೆ ಬಸ್ ಇದೆ, ಬರ್ತಾರೆ. ಬಸ್ಸಲ್ಲಿ ನನ್ನ ಮಗಳಂಥವ್ರು 10-6 ಮಕ್ಕಳು ಕಾಲೇಜ್ಗೆ ಹೋಗ್ತವೆ, ಅವ್ರು ಮುಗಿಸ್ಕೊತವೆ. ಅವ್ರಿಗೆ ಅದಾಗ ಮುಗಿದ ತಕ್ಷಣ ಬಸ್ ಸಿಗುತ್ತೆ, ಬಸ್ಗೆ ಆರಾಮಾಗಿ ಹೋಗಿ ಬರೋದನ್ನು ಇದು ಮಾಡ್ತೀವಿ.
ಈ ಕೋವಿಡ್ ಟೈಮಲ್ಲಂತೂ ಮದುವೆದೇ ಜಾಸ್ತಿ ಇದ್ದಿದ್ದು ಚಾಲೆಂಜಸ್ ಅಂತ. ಬಂದವರೆಲ್ಲ ನೋಡಿದ್ರೆ ಸಾಕು, ಓ ನಮ್ಮ ಮಗ ಇದ್ದಾನೆ ಒಬ್ಬ, ಕೊಟ್ಬಿಡಿ ಇವಳನ್ನ ಅನ್ನೋದು. ಎಲ್ಲರ ಫಂಕ್ಷನ್ಗೆ ಹೋದ್ರು ಅಷ್ಟೇ. ನನಗೆ ಭಯ ಆಗ್ತಿತ್ತು, ಎಲ್ಲೋ ಅವ್ರ ಮಾತು ಕೇಳಿ ಮದುವೆ ಮಾಡಿಬಿಡ್ತಾರೇನೋ ಆ ಥರ ಫೀಲ್ ಆಗ್ತಿತ್ತು. ಆದರೆ ಸದ್ಯಕ್ಕೆ ನಮ್ಮ ಮನೇಲಿ ಆ ಥರ ಏನು ಮಾಡಲಿಲ್ಲ. ನಾನು ಓದಬೇಕು ಅಂತಿದ್ನಲ್ಲ, ಸರಿ ಓದು, ಎಲ್ಲಿ ತನಕ ಓದ್ತೀಯಾ ಓದು ಅಂತ ಸಪೋರ್ಟ್ ಮಾಡಿದ್ರು. ಮದುವೆ ಅದು ಇದು ಅಂತ ಬಂದಾಗ ಅವರು ನಮ್ಮದು ಒಂದು ಒಪಿನಿಯನ್ಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಅವಳು ಓದ್ತೀನಿ ಅಂತಿದ್ದಾಳಲ್ವ, ಓದಲಿ ಅನ್ನೋದೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಇದೆ. ಇವತ್ತು ನಾವು ಮಕ್ಕಳನ್ನ ಮದುವೆ ಮಾಡಿ SLC ಆದ ತಕ್ಷಣ ಮಕ್ಕಳನ್ನ ಮದುವೆ ಮಾಡಿ ಅಂತ ಕೆಲವು ಬಂದು ಈಗ ಹೆಣ್ಮಕ್ಳಿರೋ ಮನೆಗಳಿಗೆ ಕೇಳ್ತಾ ಇರ್ತಾರೆ. ನಾವು ಏನಕ್ಕೆ ನಾವು ಈಗಲೇ ಮದುವೆ ಮಾಡಬೇಕು, ನಮ್ಮ ಮಕ್ಕಳು ಓದಲಿ, ಒಂದಷ್ಟು ಮುಂದೆ ಬರಲಿ. ನಾವು ಕೂಡ ಏನು ಮಾಡ್ತೀವಿ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಅವ್ರು ಎಲ್ಲಿ ಗಂಟ ಓದ್ತಾರೆ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ನಾವು ಗಂಡು ಹೆಣ್ಣು ಅನ್ನೋದೇನು ತಾರತಮ್ಯ ಅದರಲ್ಲಿ ಇಲ್ಲ. 20 ವರ್ಷ ಕೆಳಗಂಟ ಮದುವೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಒಂದಿದು ಮಕ್ಕಳು ಸ್ವಲ್ಪ ಬಲಿಲಿ, ನಾಳೆ ಈಗ 18-19 ಮಕ್ಕಳಾಗ್ತವೆ, ಅವ್ರ ವ್ಯವಸ್ಥೆ ಮಾಡ್ಕೊಂಡು ಇವರು ಮಾಡ್ಕೊಂಡು ಹೆಲ್ತು ಮತ್ತು ಇವಕ್ಕೆಲ್ಲ ಸಮಸ್ಯೆ ಆಗ್ತದೆ. ಆಲ್ರೆಡಿ ಬಾಲ್ಯ ವಿವಾಹ ಕಾನೂನು ವಿರುದ್ಧ. ಆಮೇಲೆ ಆಲ್ರೆಡಿ ಅವ್ರಿಗೆ ಏನಾದ್ರು ಗರ್ಭಪಾತದಲ್ಲಿ ಏರುಪೇರಾಗ್ಬೋದು. ಓದಿ ಎಜುಕೇಷನ್ ಮಾಡಿ ಅವರು ತಮ್ಮ ಸ್ವಯರ್ಜಿತ ತಮ್ಮ ಕಾಲಲ್ಲಿ ನಿಂತ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಆವಾಗ ಒಂದು ಮದುವೆ ಮಾಡಿದ್ರೆ ಪರವಾಗಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಮೇಡಮ್. ಮನೇಲಿ ಹೆಣ್ಣು ಗಂಡು ಅಂತ ಭೇದ ಮಾಡಬಾರ್ದು. ಮೇಯ್ನಾಗಿ ನಂದೇ ಆಗಬೇಕು ನಾನೇ ಅಂತ ಅನ್ನೋದು ಬಿಡಬೇಕು ಮೇಯ್ನು. ಅವರು ಓದ್ತೀನಿ ಅನ್ನೋ ಗಂಟ ಓದಿಸಿ. ಹೆಣ್ಣು ಹೆಚ್ಚು ಗಂಡು ಕಮ್ಮಿ, ಗಂಡು ಹೆಚ್ಚು ಹೆಣ್ಣು ಕಮ್ಮಿ ಅನ್ನೋಂಗಿಲ್ಲ. ಇವತ್ತು ಸರಿ ಸಮಾನವಾಗಿ ಎಲ್ಲರನ್ನೂ ಕಾಣಬೇಕು. ಇವತ್ತು ಯಾವುದೇ ಅದರಲ್ಲಿ ಎರಡನ್ನ ಎಣಿಸಂಗಿಲ್ಲ. ಪ್ರತಿಯೊಂದು ಹೆಣ್ಮಕ್ಳನ್ನು ಮನೇಲಿ ಅಷ್ಟು ಬೇಗ ಓದ್ಸೋಕೆ ಬಿಡಲ್ಲ. 10th ಆದಮೇಲೆ ಸಾಕು, ಇನ್ನು ಓದಬೇಡ ಅಂತ ಹೇಳ್ತಾ ಇರ್ತಾರೆ. ನೀವು ಕೂಡ ಆ ರೀತಿ ಹೇಳ್ಬೇಡಿ. ನೀವು ನಿಮ್ಮ ಮಕ್ಕಳನ್ನ ಓದಿ ಚೆನ್ನಾಗಿ ಮುಂದಕ್ಕೆ ಯಾವ್ದಾರ ಕೆಲಸ ಮಾಡಿದ್ರೆ, ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ ಅಂತ ತುಂಬ ಖುಷಿ ಆಗುತ್ತೆ. ಮತ್ತು ನಿಮ್ಮ ಮಗಳ ಬಗ್ಗೆ ಯಾರಾದರೂ ಬಂದು ಹೇಳಿದಾಗ, ಓ ನಿಮ್ಮ ಮಗಳಲ್ವಾ ಅಲ್ಲಿ ಕೂತಿರೋದು ಅಂತಂದಾಗ ನಿಮಗೂ ಕೂಡ ತುಂಬ ಹೆಮ್ಮೆ ಆಗುತ್ತೆ. ಅದರಿಂದ ನೀವು ಕೂಡ ಮಕ್ಕಳನ್ನ ಓದಿಸಿ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಕಿಶೋರಿಯರಿಗೆ ಹೇಳೋದೇನೆಂದರೆ, ನೀವು ನಿಮ್ಮ ತಂದೆ ಜೊತೆ ಎಷ್ಟು ಮುಕ್ತವಾಗಿ ಮಾಡ್ತೀರೋ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಯಾರಾದರೂ ಬಂದು ಮದುವೆ ಮಾಡಿಬಿಡು ಅಂದಾಗ ನಿಮ್ಮನ್ನ ಕೇಳಿದಾಗ ನೀವು ಸುಮ್ಮನೆ ಇದ್ದರೆ, ಅವ್ರ ಜೊತೆ ಮಾತಾಡ್ದೇ ಏನಿಲ್ಲ, ಓ ಹುಡುಗಿಗೆ ಇಷ್ಟ ಇದೆ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ನೀವೇ ಬಾಯ್ಬಿಟ್ಟು ನಿಮ್ಮ ತಂದೆ ಹತ್ರ ಹೇಳಿದಾಗ ನಂಗೆ ಇಷ್ಟ ಇಲ್ಲ ಓದಬೇಕು ಅಂದಾಗ ಅವರು ಮದುವೆ ಮಾಡೋಕ್ಕೆ ಹೋಗಲ್ಲ. ಅವಳಿಗೆ ಏನು ಇಷ್ಟ ಇದೆ, ಓದೋಕ್ಕೆ ಇಷ್ಟನಾ ಆ ಥರ ಮಾಡಿಸ್ತಾರೆ. ಸೊ ಯಾವುದಕ್ಕೂ ಭಯ ಪಡ್ಕೋಬಾರ್ದು ಮತ್ತು ಹೆದರ್ಕೋಬಾರ್ದು. ನಾನು ಈ ಥರ ಅಂದರೆ ಅವ್ರು ಏನಂತಾರೆ, ಕಳಿಸಲ್ವಾ ಅಂತ ಯೋಚನೆನ ಬಿಟ್ಟು ಫಸ್ಟು ನನ್ನ ಕರ್ತವ್ಯ ನಾನು ಹೇಳಬೇಕು, ನಾನು ಓಪನ್ನಾಗಿ ಮಾತಾಡಬೇಕು ನಮ್ಮ ಅಪ್ಪನ ಜೊತೆ. ನಾವು ಓಪನ್ನಾಗಿ ಕಾನ್ಫಿಡೆನ್ಸಾಗಿ ಮಾತಾಡಿದಾಗ ಆಬ್ವಿಯಸ್ಲಿ ಅವ್ರು ಒಪ್ಕೋತಾರೆ ಅಂತ ನಂಬಿಕೆ ನನಗಿದೆ.